ಪಡಮಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಯುದ್ಧ ಗದ್ಯ ಭಾಗಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಮಕ್ಕಳೇ, ಯುದ್ಧ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಇದೊಂದು ರೀತಿ ಸಂಘರ್ಷ ಅನ್ನೋ ಅರ್ಥ ಕೊಡುತ್ತೆ. ಯುದ್ಧದ ವಿಧಾನಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಅದರ ಉದ್ದೇಶ, ಅದರ ಪರಿಣಾಮ ಮಾತ್ರ ಒಂದೇ ಆಗಿರುತ್ತೆ. ಅದು ಸಾವು ಮತ್ತು ನೋವು. ಕೆಲವರಿಗೆ ಅದು ಪ್ರತಿಷ್ಠೆ ಆಗ್ಬೋದು, ಕೆಲವರಿಗೆ ಒಂದು ರೀತಿ ತಮ್ಮ ಸಂಬಂಧಗಳ ನಡುವಿನ ಬಿರುಕಿನ ಕಾರಣದಿಂದ, ದಾಯಾದಿ ಕಲಹದ ಕಾರಣದಿಂದ ಆಗಿರ್ಬೋದು, ಸಾಮ್ರಾಜ್ಯ ವಿಸ್ತರಣೆಯಿಂದ ಆಗಿರ್ಬೋದು, ನಾನಾ ಕಾರಣಗಳಿಂದ ಯುದ್ಧಗಳು ಹಿಂದೆ ಜರುಗಿದ್ವು. ಇವತ್ತು ಗಡಿ ವಿಷಯ, ನೀರಿನ ವಿಷಯ, ಪ್ರಾಂತ್ಯ ಅವುಗಳನ್ನು ವಶಪಡಿಸಿಕೊಳ್ಳೋ ವಿಷಯ, ಧರ್ಮ, ಈ ನಾನಾ ವಿಷಯಗಳಲ್ಲಿ ಇವತ್ತಿನ ಯುದ್ಧಗಳು ನಡೀತಾ ಇದ್ದಾವೆ. ಇದನ್ನು ಇವತ್ತು ನಾವು ಯಾಕೆ ಚರ್ಚೆ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ನಾವಿವತ್ತು ಶುರು ಮಾಡಿದಂತಹ ಪಾಠ ಏನಿದೆ, ಇದು ಈ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಪಾಠ. ಅಂದರೆ ಆ ಯುದ್ಧದ ಸಂದರ್ಭದಲ್ಲಿ ಗಡಿ ಪ್ರದೇಶದ ಜನರು ಅನುಭವಿಸುವಂತಹ ನೋವು, ಯಾತನೆ ಯಾವ ಮಟ್ಟದ್ದಾಗಿರುತ್ತೆ. ಎರಡು ದೇಶಗಳ ನಡುವೆ ಯುದ್ಧ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲೆ ಒಂದು ವಿಮಾನ ಹಾರಾಟ ನಡೆಸ್ತಾ ಇರುತ್ತೆ. ಆ ವಿಮಾನ ವೈರಿಗಳ ದಾಳಿಯಿಂದ ನುಚ್ಚು ನೂರಾಗಿ ಸಮುದ್ರಕ್ಕೆ ಬೀಳುತ್ತೆ. ಅದರಲ್ಲಿ ಒಬ್ಬ ವೈದ್ಯ ಇರ್ತಾನೆ, ಸೈನಿಕ ವೈದ್ಯ. ಅವನಿಗೆ ಕಾಲಿಗೆ ತುಂಬ ಪೆಟ್ಟಾಗಿರುತ್ತೆ. ಹೇಗೋ ಕಷ್ಟಪಟ್ಟು ಈಜಿ ದಡ ಸೇರ್ತಾನೆ. ಆ ಸೇರಿದಂತಹ ದಡ ಯಾವ ಪ್ರದೇಶದ್ದು, ನನ್ನನ್ನು ಕಾಪಾಡ್ತಕ್ಕಂಥ ಪ್ರದೇಶ ನನ್ನ ದೇಶದ್ದೋ ಅಥವಾ ಪರದೇಶದ್ದೋ, ಶತ್ರು ದೇಶದ್ದೋ ಗೊತ್ತಾಗಲ್ಲ. ಹೇಗೋ ಅಲ್ಲೇ ಸಮೀಪ ಇದ್ದಂಥ ಒಂದು ಮನೆಯ ಆಶ್ರಯವನ್ನು ಪಡಿತಾನೆ. ಆ ಮನೆಯಲ್ಲಿದ್ದಂಥ ಸಂಕಷ್ಟವನ್ನು ಪರಿಹಾರ ಮಾಡ್ತಾನೆ. ಆ ಕುಟುಂಬವೂ ಅಷ್ಟೇ, ತನ್ನ ಮನೆಯಲ್ಲಿರುವವನು ವೈರಿ ಅಂತ ಪರಿಗಣಿಸ್ದೆ, ತನ್ನ ದೇಶದವರು ತನ್ನ ಮನೆಯನ್ನು ಪರಿಶೋಧಿಸೋದಕ್ಕೆ ಬಂದಾಗ ತನಗೆ ಸಹಕಾರ ಮಾಡಿದಂತಹ ಶತ್ರು ದೇಶದ ಸೈನಿಕ ವೈದ್ಯನನ್ನು ರಕ್ಷಣೆ ಮಾಡಿ ಪರಸ್ಪರ ಮಾನವೀಯತೆಯೇ ಮೆರೆಯುವಂತಹ ಒಂದು ಗದ್ಯ ಭಾಗ ಅಂತಂದರೆ ನಮಗಿಟ್ಟಿರ್ತಕ್ಕಂಥ ಯುದ್ಧ ಅನ್ನುವ ಗದ್ಯ ಭಾಗ. ಸಹಕಾರ ಅನ್ನುವಂಥ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿತಕ್ಕಂಥ ಈ ಗದ್ಯವನ್ನು ನಾವಿವತ್ತು ಅಭ್ಯಾಸ ಮಾಡೋಣ ಮಕ್ಕಳೇ. ಅದಕ್ಕಿಂತ ಮುಂಚೆ ಇದರ ಲೇಖಕಿಯಾದಂತಹ ಸಾರಾ ಅಬೂಬಕ್ಕರ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಸಾರಾ ಅಬೂಬಕ್ಕರ್ ಅವರು, ಅವರ ಜನ್ಮ ಕಾಲ 30 ಜೂನ್ 1936. ಅವರು ಕೇರಳದ ಕಾಸರಗೋಡಿನಲ್ಲಿ ಜನಿಸಿದರು. ಅದು ಈಗ ಕೇರಳಕ್ಕೆ ಸೇರ್ತಕ್ಕಂಥ ಪ್ರದೇಶ. ಇವತ್ತಿಗೂ ನಾವು ಆ ಭಾಗವನ್ನು ಕಾಸರಗೋಡು ಕರ್ನಾಟಕ ಭಾಗ ಅಂತಲೇ ಕರಿತೀವಿ. ಮಹಿಳಾ ಪರ ಸಾಹಿತ್ಯ ರಚನೆಯಲ್ಲಿ, ಶೋಷಣೆ ವಿರುದ್ಧದ ಸಾಹಿತ್ಯ ರಚನೆಯಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಂಥವರು ಸಾರಾ ಅಬೂಬಕ್ಕರ್ ಅವರು. ನಾಡಿನ ಪ್ರಖ್ಯಾತ ಕಥೆಗಾರ್ತಿಯರಲ್ಲಿ ಒಬ್ಬರು, ಕಾದಂಬರಿಕಾರ್ತಿಯರಲ್ಲೂ ಕೂಡ ಕಾದಂಬರಿಕಾರ್ತಿಯಾಗಿ ಜನಪ್ರಿಯತೆಯನ್ನು ಇವರು ಗಳಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು ಯಾವ್ಯಾವಪ್ಪ ಅಂತಂದರೆ, ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಮೊದಲಾದಂತಹ ಪ್ರಮುಖ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಇವು ಅವರ ಕಥಾ ಸಂಕಲನಗಳು. ಇವರ ಸಾಹಿತ್ಯ ಸೃಷ್ಟಿ, ಸಾಹಿತ್ಯದ ಸಲುವಾಗಿ ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದವೆ. ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಕೂಡ ಸಿಕ್ಕಿದೆ. ಕನ್ನಡ ನಾಡಿನ ಪ್ರಖ್ಯಾತ ಚಿಂತಕರಲ್ಲಿ ಇವತ್ತಿಗೂ ಕೂಡ ಗುರುತಿಸಿಕೊಂಡಂಥವರು ಸಾರಾ
ಅಬೂಬಕ್ಕರ್ ಅವರು ಮಕ್ಕಳೇ. ಹಾಗಾದರೆ ನಾವೀಗ ಗದ್ಯ ಭಾಗಕ್ಕೆ ಹೋಗೋಣ. ಸಾಲು ಸಾಲಿನ ಅವುಗಳನ್ನು ನೋಡ್ತಾ ನಾವು ಈ ಪಾಠವನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರಾರಂಭದಲ್ಲಿ ಪ್ರವೇಶ ಇದೆ. ಆ ಪ್ರವೇಶದಲ್ಲಿ ಸಣ್ಣ ಕಥೆಗಳ ಪ್ರಕಾರ, ಹೊಸಗನ್ನಡದಲ್ಲಿ ಇದರ ಪ್ರಭಾವ ಏನು, ಪ್ರಮುಖ ಸಣ್ಣ ಕಥೆ ರಚನೆಯಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತಹ ಕನ್ನಡದ ಮಹಾನ್ ಕವಿಗಳ ಹೆಸರಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್ ರವರು, ಚದುರಂಗ, ಅನುಪಮಾ ನಿರಂಜನ, ವೈದೇಹಿ, ಯಶವಂತ ಚಿತ್ತಾಲ, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ ನುಗಡೋಣಿ, ಸಾರಾ ಅಬೂಬಕ್ಕರ್ ಅವುಗಳ ಹೆಸರಿದೆ. ಈ ಸಣ್ಣ ಕಥಾ ಸಾಹಿತ್ಯ ಇದು ಸಮಾಜದ ಏಳು ಬೀಳು, ಜನರ ಬದುಕು ಹೇಗಿರುತ್ತೆ, ಅವರ ಕಷ್ಟಗಳು ಹೇಗಿರ್ತವೆ, ಅವರ ಸಂತೋಷ ಮತ್ತು ಅವರ ಕ್ರೌರ್ಯ, ಶಾಂತಿ ಇವೆಲ್ಲದರ ಪರಿಣಾಮವಾಗಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಪ್ರಮುಖ ಕೆಲಸವನ್ನು ಸಣ್ಣ ಕಥೆಗಳು ಮಾಡ್ತಾ ಬಂದಿದ್ದಾವೆ. ಇನ್ನು ಯುದ್ಧ ಇತಿಹಾಸದುದ್ದಕ್ಕೂ ತನ್ನ ಪ್ರಭಾವವನ್ನು ಉಳಿಸ್ಕೊಂಡು ಬಂದಿದೆ. ಈಗ ಅಂತಲ್ಲ, ಪ್ರಾಚೀನ ಕಾಲದಿಂದಲೂ ಮನುಷ್ಯನ ಉಗಮ ಆದಾಗಲಿಂದನೂ ಅಂದರೂ ತಪ್ಪಾಗಲಿಕ್ಕಿಲ್ಲ. ಮನುಷ್ಯ ಯಾವಾಗ ಹುಟ್ಟಿದ್ನೋ, ಇನ್ನೊಬ್ಬನ ಸಂಪರ್ಕ ಯಾವಾಗ ಬೆಳೀತೋ, ಅಲ್ಲೇ ಘರ್ಷಣೆಗಳು ಆರಂಭ ಆದವು. ಆ ಘರ್ಷಣೆಗಳ ಅಂತಿಮ ರೂಪನೇ ಈ ಒಂದು ರೀತಿ ಯುದ್ಧಗಳು ಸಂಭವಿಸೋದು. ಯುದ್ಧಕ್ಕೆ ಹಲವಾರು ಕಾರಣಗಳನ್ನು ನಾವು ಪಟ್ಟಿ ಮಾಡಬಹುದು. ಮಿತ್ರ ಶತ್ರು ವಿಷಯದಲ್ಲಿ ಕೆಲವು ಮಿತ್ರತ್ವವನ್ನು ಬೆಳೆಸ್ಕೊಂಡಾಗ ಅಲ್ಲಿ ಯುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ವೈರತ್ವವನ್ನು ಬೆಳೆಸ್ಕೊಂಡಾಗ ಯುದ್ಧಗಳು ಸಂಭವಿಸ್ತವೆ. ಇದಕ್ಕೆ ಕಾರಣಗಳು ಆಗಲೇ ಹೇಳಿದಂತೆ ವಿಸ್ತರಣೆ, ಸಾಮ್ರಾಜ್ಯದ ವಿಸ್ತರಣೆ ಕಾರಣದಿಂದನೋ, ಅತಿಯಾದ ಆಸೆ ಕಾರಣದಿಂದನೋ, ಅಥವಾ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಪ್ರದರ್ಶಿಸೋ ಕಾರಣದಿಂದನೋ, ಅಥವಾ ಕೌಟುಂಬಿಕ ಗಲಾಟೆಗಳಿಂದಲೋ, ದ್ವೇಷ ಸಾಧನೆ ಮಾಡೋದಕ್ಕೋಸ್ಕರನೋ, ಹೀಗೆ ಅನೇಕ ಕಾರಣಗಳಿಂದ ಯುದ್ಧವನ್ನು ಮಾಡಲಾಗತ್ತೆ. ಯುದ್ಧದ ಭೀಕರತೆ ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದಂಥ ಅನೇಕ ಜನ ಸೈನಿಕರೇನಿದ್ದಾರೆ ಅವರ ಕುಟುಂಬ ವರ್ಗದಕ್ಕೂ ಮತ್ತು ಇಡೀ ದೇಶಕ್ಕೂ ಅದು ಸಂಕಷ್ಟವನ್ನು, ತೊಂದರೆಯನ್ನು ತಂದೊಡ್ಡುತ್ತೆ. ದೇಶನೂ ಕೂಡ ಆರ್ಥಿಕವಾಗಿ ಅಧಪತನವನ್ನು ಕಾಣಬೇಕಾಗುತ್ತೆ. ಅದರ ಜೊತೆಗೆ ಆ ಸೈನಿಕರ ಸಾವಿನ ಪ್ರಮಾಣದಲ್ಲಿ, ಆ ಕುಟುಂಬಕ್ಕೆ ಆಸರೆ ಆಗಿದ್ದಂತಹ ಸೈನಿಕರೇ ಸತ್ತಾಗ ಕುಟುಂಬಗಳು ಕೂಡ ಬೀದಿಗೆ ಬರ್ತವೆ. ಆ ಕೌಟುಂಬಿಕ ಸಂಕಷ್ಟಗಳು ಹೇಳುತ್ತಿರೋದು ಅಷ್ಟು ರೀತಿ ಹೆಚ್ಚಾಗ್ತವೆ. ಯುದ್ಧದಲ್ಲಿ ನೊಂದಂಥವರು ಧಾರ್ಮಿಕ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನೆಲ್ಲ ಪರಿಗಣಿಸದೆ ಇಬ್ಬರು ಪರಸ್ಪರ ಸಹಕಾರವನ್ನು, ಸಂಕಷ್ಟಕ್ಕೆ ಪರಿಹಾರವನ್ನು ನಾವೀಗಲೂ ಕೂಡ ನೋಡ್ತಾ ಇದ್ದೀವಿ. ಯಾವುದೇ ಒಂದು ದೇಶ ಸಂಕಷ್ಟಕ್ಕೆ ಒಡ್ಡಿದಾಗ, ಒಂದು ದೇಶ ಯಾವುದಾದ್ರೂ ಸಂಕಷ್ಟ ಪಡ್ತಾ ಇರಬೇಕಾದ್ರೆ ಕೆಲವೊಂದು ದೇಶಗಳು ಆ ದೇಶಗಳ ಸಹಾಯಕ್ಕೆ ನಿಲ್ತವೆ. ಮಾನವೀಯ ಗುಣ ಇವತ್ತಿಗೂ ಕೂಡ ಇದೆ, ಅದರಲ್ಲಿ ಬೇರೆ ಮಾತೇನಿಲ್ಲ. ಆದರೆ ಪ್ರಸ್ತುತ ಮಾನವೀಯ ಮೌಲ್ಯಗಳು ಹೇಗೆ ಜೀವಂತಿಕೆಯನ್ನು ಪಡ್ಕೊಳ್ತವೆ ಮತ್ತು ಇವತ್ತಿಗೂ ಕೂಡ ಹೇಗೆ ಇದ್ದಾವೆ ಅನ್ನೋದನ್ನು ನಮಗೆ ಈ ಪಾಠ ತಿಳಿಯಪಡಿಸುತ್ತೆ. ಪಾಠ ನೋಡ್ಕೊಳ್ಳಿ ಮಕ್ಕಳೇ. ಪ್ರಾರಂಭದಲ್ಲಿ ಡಾಕ್ಟರ್ ಅಂತಿದೆ. ಡಾಕ್ಟರಿಗೆ ಹೇಳಿರೋದು ಎಲ್ಲಿ, ಇದು ವಿಮಾನದ ಒಳಗಡೆ ನಡೆಯುವಂತಹ ಒಂದು ಸನ್ನಿವೇಶ. ಆ ಪೈಲಟ್ ಅನ್ನೋನು, ವಿಮಾನ ಚಲಾಯಿಸ್ತಕ್ಕಂಥವನು, ಆ ವಿಮಾನದಲ್ಲಿದ್ದಂಥ ಇಬ್ಬರೇ ಇದ್ದಿದ್ದು. ಒಬ್ಬ ಪೈಲಟು ವಿಮಾನ ಚಲಾಯಿಸ್ತಾ ಇದ್ದಂಥವನು, ಮತ್ತೊಬ್ಬ ಸೈನಿಕ ಡಾಕ್ಟರ್. ಆತನ ಹೆಸರು ಮುಂದೆ ಬರುತ್ತೆ, ರಾಹಿಲ್ ಅಂತ. ಆ ಪೈಲಟ್ ಹೇಳ್ತಾನೆ, ಡಾಕ್ಟರ್, ಈ ಪ್ಯಾರ ನೋಡ್ಕೊಳ್ಳಿ, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ.
ವಿಮಾನದ ಪೈಲಟ್ ನುಡಿದನು. ಆ ವಿಮಾನದ ಪೈಲಟ್ ಆ ವೈರಿ ಪ್ರದೇಶ, ಗಡಿ ಪ್ರದೇಶದಲ್ಲಿ ವಿಮಾನ ಹಾರಾಟ ನಡೆಸ್ತಾ ಇರಬೇಕಾದ್ರೆ ತಾಂತ್ರಿಕ ಅಡಚಣೆ ಉಂಟಾಗುತ್ತೆ ವಿಮಾನಕ್ಕೆ. ಆ ಗ್ರೌಂಡು ಅಂದರೆ ಅವರ ದೇಶ ಏನಿತ್ತು, ವಿಮಾನದ ಪೈಲಟ್ನ ದೇಶ ಏನಿತ್ತು, ಅಲ್ಲಿಂದ ಮಾಹಿತಿಗಳು ವಿಮಾನದ ಒಳಗೆ ಬರ್ತಾ ಇರಲಿಲ್ಲ, ಆ ರೇಡಿಯೋ ಮೂಲಕವಾಗಿ ಬರ್ತಾ ಇರಲಿಲ್ಲ, ಸಂದೇಶ ಬರ್ತಾ ಇರಲಿಲ್ಲ. ಆ ಪೈಲಟ್ಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಡಾಕ್ಟರ್ಗೆ ಹೇಳ್ತಾನೆ, ಪಕ್ಕದಲ್ಲಿದ್ದಂತಹ ಡಾಕ್ಟರ್ಗೆ, ಈ ರೇಡಿಯೋ ಏನೋ ಸಮನಾಗಿ ಅಂದರೆ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ವಲ್ಲ, ನಮ್ಮ ಗ್ರೌಂಡಿನೊಡನೆ ನಮ್ಮ ಭೂಪ್ರದೇಶದೊಡನೆ ಸಂಪರ್ಕವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ಈ ವಿಮಾನವನ್ನು ಕೆಳಗಾದರೂ ಇಳಿಸೋಣ ಅಂತಂದರೆ ಈ ಕತ್ಲಲ್ಲಿ ಅದು ಕೂಡ ಕಾಣಿಸ್ತಾ ಇಲ್ಲ, ಎಲ್ಲಿ ಇಳಿಸ್ಬೇಕು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ದಿಕ್ಕು ತೋಚದಂತಾಗಿ ವಿಮಾನದ ಪೈಲಟ್ ಡಾಕ್ಟರ್ಗೆ, ಆ ವಿಮಾನದಲ್ಲಿದ್ದಂತಹ ಡಾಕ್ಟರ್ಗೆ ನುಡಿತಾನೆ. ಆಗ ಆ ವಿಮಾನದಲ್ಲಿದ್ದಂತಹ ಡಾಕ್ಟರ್ ರಾಹಿಲ್ ಅನ್ನೋನು ಆತ ಹೇಳ್ತಾನೆ, ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದೂ ಕೂಡ ಗೊತ್ತಾಗ್ತಾ ಇಲ್ಲ, ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು. ಆತ ಹೇಳ್ತಾನೆ, ಇದು ಯಾವ ಪ್ರದೇಶ, ಈಗ ಇಳಿಸ್ಬೋದಾ, ನಮ್ಮ ಪ್ರದೇಶನ ಅಥವಾ ವೈರಿಗಳ ಪ್ರದೇಶನ, ಏನು ಗೊತ್ತಾಗ್ತಾ ಇಲ್ಲಲ್ಲ, ನಾವೀಗ ಭೂಮಿಯಿಂದ ಎಷ್ಟೋ ಮೇಲಿದ್ದೀವಿ, ಇಲ್ಲಿಂದ ಏನಾದರೂ ಅನಾಹುತ ಆದರೆ ಭೂಮಿ ಬೀಳೋಷ್ಟೊತ್ತಿಗೆ ಅಥವಾ ಬಿದ್ದ ಮೇಲೆ ನಮ್ಮ ಪ್ರಾಣ ಯಾವುದೇ ಕಾರಣಕ್ಕೂ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋದು ಅದರಲ್ಲಿದ್ದಂಥವನು ಮೊದಲೇ ಡಾಕ್ಟರ್, ಆತನ ಹೆಸರೇನು ರಾಹಿಲ್ ತನ್ನ ಕೈಯಲ್ಲಿದ್ದಂತಹ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಇಟ್ಕೊಳ್ತಾನೆ. ಇನ್ನೇನು ಆಪತ್ತು ಬಂತು ಇದರ ಅವಶ್ಯಕತೆ ಇದೆ ಅಂತ ಕೈಯಲ್ಲಿ ಭದ್ರವಾಗಿ ಹಿಡ್ಕೊಳ್ತಾನೆ. ಅಷ್ಟರಲ್ಲಿ ವಿಮಾನ ಒಂದು ರೀತಿ ಭಯಂಕರವಾದಂತಹ ಶಬ್ದದಲ್ಲಿ ಸ್ಫೋಟ ಆಗಿ 100 ಹೋಳುಗಳಾಗಿ ಚೆದರಿ ಬೀಳುತ್ತೆ. ವಿಮಾನದ ಅವಶೇಷಗಳಷ್ಟೇ ಉಳಿತವೆ. ಅಲ್ಲಿಂದ ಮುಂದೆ ಪೈಲಟ್ ಏನಾದ ಗೊತ್ತಿಲ್ಲ ಮಕ್ಕಳೇ. ಅಲ್ಲಿಂದ ಮುಂದೆ ಕತೆ ನೋಡ್ಕೊಳ್ಳಿ. ಡಾಕ್ಟರ್ ಹೆಸರೇನು, ರಾಹಿಲ್ ಬಿದ್ದು ಬಿಡ್ತಾನೆ. ಎಲ್ಲಿ ಬೀಳ್ತಾನೆ? ಸಮುದ್ರದ ಒಳಗೆ ಬೀಳ್ತಾನೆ. ಅಂದರೆ ಆ ವಿಮಾನ ಹಾರಾಟ ನಡೆಸ್ತಾ ಇದ್ದಿದ್ದು ಸಮುದ್ರದ ಮೇಲೆ, ಕತ್ಲಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಸಮುದ್ರದಲ್ಲಿ ಬಿದ್ದ. ಸಮುದ್ರದಿಂದ ಮೇಲೆದ್ದು ನೀರಿನ ಆಳದಿಂದ ಎಚ್ಚರಗೊಂಡಂತಹ ರಾಹಿಲ್ ಕಷ್ಟಪಟ್ಟು ಹೇಗೋ ಮೇಲಕ್ಕೆ ಬರ್ತಾನೆ. ಅವನಿಗೆ ಒಂದು ಕಾಲನ್ನು ಆಡಿಸೋದಕ್ಕಾಗದೇ ಇಲ್ಲ. ಹೇಗೋ ಅದರಲ್ಲೋ ಪ್ರಾಣ ಉಳಿಸ್ಕೋಬೇಕು. ಈಜ್ತಾ ನಾನು ಎಕಡೆ ಈಜಬೇಕು ಅಂತಲೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಕತ್ತಲೆ ಬೇರೆ. ನಾನೇನು ತೀರದ ಕಡೆಗೆ ಹೋಗ್ತಾ ಇದ್ದೀನೋ ಅಥವಾ ಸಮುದ್ರದ ಕಡೆಗೆ ಹೋಗ್ತಾ ಇದ್ದೀನೋ ಈಜ್ತಾ, ಆತನಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೈನಿಕ ಉಡುಪಿನಲ್ಲಿದ್ದ, ತುಂಬ ಭಾರವಾಗಿತ್ತು. ಆ ಭಾರದ ಜೊತೆಗೆ ನೀರಲ್ಲಿ ಆ ಉಡುಪುಗಳು ನೆಂದು ಮತ್ತಷ್ಟು ಭಾರವಾಗಿದ್ವು. ಬಹಳ ತೊಂದರೆ ಆಗ್ತಾ ಇತ್ತು. ಈಜ್ತಾನೇ ಇದ್ದಾನೆ. ಕೈ ಕಾಲೆಲ್ಲ ಸೋತು ಹೋಗಿದ್ದಾವೆ. ಇನ್ನೇನು ಕೈ ಕಾಲು ಆಡಿಸೋದಕ್ಕೂ ಆಗ್ತಾ ಇಲ್ಲ, ಅಷ್ಟು ಸುಸ್ತಾಗ್ತಾ ಇದೆ. ಓ, ನನ್ನ ಆಯಸ್ಸಿಲ್ಲಿಗೆ ಮುಗಿದು ಹೋಯಿತು, ಇನ್ನೇನು ಮುಳುಗೇ ಹೋಗ್ತೀನಿ ಅಂತ ಹತಾಶೆಯಿಂದ, ತುಂಬ ಬೇಸರದಿಂದ, ಕೊನೆ ಬಾರಿ ಏನಾದರೂ ಕಾಣುತ್ತೇನಪ್ಪ ನೋಡೋಣ ಅಂಥೇಳಿ ಕೊನೆಯ ಬಾರಿ ಕತ್ತೆತ್ತಿ ನೋಡಿದಾಗ ಒಂದು ಕಣ್ಣು ಕೋರೈಸುವಂತಹ ಮಿಂಚೊಂದು ಮಿಂಚುತ್ತೆ. ಸಮೀಪದಲ್ಲಿ ಆ ಮಿಂಚಿದ ತಕ್ಷಣ ಸಮೀಪದಲ್ಲೇ ತೀರ ಇದೆ ಅಂತ ಗೊತ್ತಾಗತ್ತೆ.
ತೀರ ಗೊತ್ತಾದ ತಕ್ಷಣ ಒಂದು ರೀತಿ ಚೈತನ್ಯ ಬಂದ ಹಾಗಾಗತ್ತೆ. ಯಾರಿಗೆ? ರಾಹಿಲ್ನಿಗೆ. ಆ ಮಿಂಚಿನ ಜೊತೆಗೇನೆ ಕಿವಿಗಡ ಚಿಕ್ಕುವ, ಕಿವಿಗೆ ಕರ್ಕಶವಾದಂತಹ ಒಂದು ಗುಡುಗು ಕೂಡ, ಶಬ್ದವೂ ಕೂಡ ಹಿಂಬಾಲಿಸುತ್ತೆ. ತೀರಾ ಕಣ್ಣಿಗೆ ಬಿತ್ತು ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗುತ್ತೆ. ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಅವನು ಎರಡೂ ಕೈಗಳಿಂದ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ಜೀವ ಉಳಿತು ಅಂತ ನಿಟ್ಟುಸಿರನ್ನು ಬಿಡ್ತಾನೆ. ದಡ ಸೇರಾಯಿತು. ಆದರೆ ಈ ದಡ ಯಾರಿಗೆ ಸೇರಿದ್ದು? ನನ್ನ ದೇಶದ ದಡನೋ ಅಥವಾ ವೈರಿ ದೇಶದ ದಡನೋ? ಅದನ್ನೇ ಎಷ್ಟು ಮಾರ್ಮಿಕವಾಗಿ ಹೇಳಿದ್ದಾನೆ ನೋಡಿ. ತನ್ನನ್ನು ಹಿಡಿದು ಕೊಲ್ಲುವವರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ? ನನ್ನ ರಾಷ್ಟ್ರದವರಾದರೆ ಬದುಕಿಸ್ತಾರೆ, ವೈರಿ ರಾಷ್ಟ್ರದವರಾದರೆ ನನ್ನನ್ನು ಕೊಂದು ಹಾಕ್ತಾರೆ. ಆ ಭಯದಲ್ಲಿಯೇ ಎದ್ದು ನಿಲ್ಲೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಆದರೆ ಎದ್ದು ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ಅವನ ಒಂದು ಕಾಲು ಏನಾಗಿದೆ, ಒಂದು ಕಾಲು ಅಸಾಧ್ಯವಾದಂತಹ ನೋವಿನಿಂದ ತತ್ತರಿಸಿ ಹೋಗಿದೆ. ನೋವು ಕಾಣಿಸ್ತಾ ಇದೆ ಅವನಿಗೆ. ಅಲ್ಲೇ ಕುಸಿದು ಕುಳಿತುಕೊಳ್ತಾನೆ. ಇಂಥ ನೋವಿನಲ್ಲಿ ನಾನು ಹೇಗಪ್ಪ ಈಜಿದೆ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಈಜಿದ್ದೇ ಅದ್ಭುತವೆನ್ನಿಸಿತೋ, ಆಶ್ಚರ್ಯ ಆಗುತ್ತೆ. ಇಷ್ಟು ನೋವಿದೆ, ನಿಲ್ಲೋದಕ್ಕೆ ಆಗ್ತಾ ಇಲ್ಲ, ಹೆಂಗೆ ಈಜಿಕೊಂಡು ಬಂದೆ ನಾನು? ಮತ್ತೊಂದು ಸಾರಿ ಮಿಂಚಿದಾಗ ಆ ಬೆಳಕಿನಲ್ಲೇ ಆ ತೀರದ ಸಮೀಪನೇ ಒಂದು ಒಂಟಿ ಮನೆ ಇರುತ್ತೆ. ಒಂದು ಚಿಕ್ಕ ಮನೆ, ಒಂಟಿ ಮನೆ. ಆ ಒಂಟಿ ಮನೆ ಕಾಣಿಸುತ್ತೆ. ಧಾರಾಕಾರವಾದಂಥ ಮಳೆ ಸುರಿತಾ ಇರುತ್ತೆ. ಆ ಮಳೆಯಿಂದ ಮೊದಲು ರಕ್ಷಣೆಯನ್ನು ಪಡಿಬೇಕು. ಮುರಿದು ಹೋದಂತಹ ನನ್ನ ಕಾಲಿಗೆ ಆರೈಕೆ ಮಾಡ್ಕೋಬೇಕು ಅಂಥೇಳಿ ಕತ್ತಲೆಯಲ್ಲೇ ಆತ ತೆವಳೋದಕ್ಕೆ ಶುರು ಮಾಡ್ತಾನೆ. ಒಂದಷ್ಟು ದೂರ ಹೋಗಿದ್ನೋ ಇಲ್ವೋ ಗೊತ್ತಿಲ್ಲ, ಒಬ್ಬ ಮಹಿಳೆಯ ಯಾತನಾಮಯ ಧ್ವನಿ ಕೇಳಿ ಬರುತ್ತೆ. ಆ ಮಳೆಯ ಸದ್ದಿನಲ್ಲೂ ಭೇದಿಸಿ ಅವನ ಕಿವಿಯನ್ನು ಅಂದರೆ ಅವನಿಗೆ ಕೇಳಲ್ಪಡುತ್ತೆ. ಬೆಚ್ಚಿತನೇ, ಏನಿದು? ಈ ಮನೆಯಲ್ಲಿ ಏನು ನಡೀತಾ ಇದೆ? ಹಾಗಾದರೆ ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕ ಹಾಕಿಕೊಂಡಿದ್ದಾಳೆ? ಮನೆಯೊಳಗೆ ಏನು ನಡೀತಾ ಇದೆ? ನಾನೀ ಕದಾನ ತಟ್ಟಿದರೆ ಪರಿಣಾಮ ಏನಾಗಬಹುದು? ಆ ಮನೆಯಿಂದ ಒಂದೇ ಒಂದು ಸಣ್ಣ ಬೆಳಕಿನ ಕಿರಣವೂ ಕೂಡ ಹೊರಗಡೆ ಬರ್ತಾ ಇರಲಿಲ್ಲ. ಕಾರಣ, ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ಜನ ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗ್ತಾ ಇತ್ತು. ಏಕೆಂದರೆ ಮೇಲೆ ಹಾರಾಡ್ತಕ್ಕಂಥ ವಿಮಾನಗಳಿಗೆ ಕತ್ತಲೆಯಲ್ಲಿ ಕೆಳಗೆ ಏನೂ ಕಾಣಲ್ಲ. ಆದರೆ ಅಲ್ಲೆಲ್ಲಾದರೂ ಬೆಳಕಿತ್ತು ಅಂತಂದರೆ ಅಲ್ಲಿ ಯಾರೋ ಇದ್ದಾರೆ, ಇಲ್ಲಿ ಮನೆ ಇದೆ ಅಂತ ಸುಲಭವಾಗಿ ಗೊತ್ತಾಗುತ್ತೆ. ಆ ವೈರಿ ದೇಶದವರು ಆ ಮನೆಗಳ ಮೇಲೆ ದಾಳಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗಾಗುತ್ತೆ. ಹಾಗಾಗಿ ಗಡಿ ಪ್ರದೇಶದಲ್ಲಿ ಯುದ್ಧ ಸಂದರ್ಭಗಳಲ್ಲಿ ಜನ ಏನು ಮಾಡ್ತಾರೆ, ಬೆಳಕು ಒಂದು ಚೂರು ಮನೆಯಿಂದ ಹೊರಬರದಂತೆ ಕತ್ತಲೆಯಲ್ಲೇ ಇದ್ದು ಜೀವನವನ್ನು ಕಳೀತಾರೆ. ಇದಕ್ಕೆ ಬ್ಲಾಕ್ಔಟ್ ನಿಯಮ ಅಂತ ಕರೆಯಲಾಗತ್ತೆ. ಏನಂತ ಕರೆಯಲಾಗತ್ತೆ? ಬ್ಲಾಕ್ಔಟ್ ನಿಯಮ ಅಂತ. ಆ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗ್ತಾ ಇತ್ತು. ಇಂತಹ ಈ ಸಮಯದಲ್ಲಿ, ಇಂತಹ ಮಳೆಯಲ್ಲಿ, ಕತ್ತಲೆಯಲ್ಲಿ ಏನು ಕ್ರೌರ್ಯ ನಡೀತಾ ಇದೆ ಆ ಮನೆಯಲ್ಲಿ, ಏನು ಹಿಂಸೆ ನಡೀತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದು ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು. ಈ ಪ್ಯಾರದಲ್ಲಿ ನಿಮಗೆ ಉತ್ತರ ಸಿಕ್ತು ಮಕ್ಕಳೇ. ಆ ರೀತಿ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗಾಗಲೇ ಯಾ ಅಲ್ಲಾ ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು. ಒಬ್ಬ ಮಹಿಳೆ ಚೀರಾಡಿದಂತಹ ಶಬ್ದ ಕೇಳಿಸುತ್ತೆ. ಯಾ ಅಲ್ಲಾ ಅಂತ. ಧರ್ಮದ ವಿಷಯದ ಚರ್ಚೆ ಅಲ್ಲ, ಸುಲಭವಾಗಿ ನಮಗೆ ಮಕ್ಕಳೇ ಗೊತ್ತಾಗುತ್ತೆ ಇದು ಯಾವ್ಯಾವ ಧರ್ಮಗಳ ನಡುವಿನ ಸಾಮರಸ್ಯದ ಕತೆ ಅಂತ ಮುಂದೆ ಗೊತ್ತಾಗುತ್ತೆ. ಆಗ ರಾಹಿಲನಿಗೆ ಮುಖದಲ್ಲಿದ್ದಂತಹ ಭಯ ಸ್ವಲ್ಪ ಮರೆಯಾಗತ್ತೆ.
ಯಾಕೆ ಮರೆಯಾಗುತ್ತೆ? ಇಲ್ಲಿ ಕ್ರೌರ್ಯ ನಡೀತಾ ಇಲ್ಲ. ಮೊದಲೇ ಅವನು ಡಾಕ್ಟರ್, ಹಾಗಾಗಿ ಅವನಿಗೆ ಗೊತ್ತಾಗುತ್ತೆ. ಆದಷ್ಟು ಬೇಗ ಆ ಮನೆಯತ್ತೆ ತೆವಳೋದಕ್ಕೆ ಶುರು ಮಾಡ್ತಾನೆ. ಆಗ ನೆನಪಿಗೆ ಬರುತ್ತೆ, ವಿಮಾನದಲ್ಲಿ ನಾನು ಭದ್ರವಾಗಿ ಹಿಡ್ಕೊಂಡಿದ್ನಲ್ಲ ಏನನ್ನ? ತುರ್ತು ಚಿಕಿತ್ಸಾ ಪೆಟ್ಟಿಗೆಯನ್ನ, ಶಸ್ತ್ರಚಿಕಿತ್ಸೆಗಳ ಸಾಮಾನಿನ ಪೆಟ್ಟಿಗೆಯನ್ನ. ಎಲ್ಲಿ ಹೋಯಿತು ಹಾಗಾದ್ರೆ? ಆ ವಿಮಾನ ಸ್ಫೋಟಗೊಂಡಾಗ ಅದು ಎಲ್ಲಿ ಹೋಗ್ಬಿತ್ತೋ ಗೊತ್ತಿಲ್ಲ. ಮತ್ತೊಂದು ಸಾರಿ ಮಿಂಚಿದಾಗ ಮನೆಯ ತೀರಕ್ಕೆ ಬಂದರು, ಮನೆ ಹತ್ತಿರಕ್ಕೆ ಬಂದೋದು ಅವನಿಗೆ ಅರಿವಾಗುತ್ತೆ. ಒಳಗಿನಿಂದ ಮತ್ತೆ ಸುಸ್ಪಷ್ಟವಾದಂತಹ ಸ್ಪಷ್ಟ ಅಥವಾ ಅಸ್ಪಷ್ಟ ಎರಡು ಒಂದೇ ನರಳಾಟದ ಬೆನ್ನಲ್ಲೇ ಒಬ್ಬ ಹೆಂಗಸು ನರಳುತ್ತಾ ಇರ್ತಾಳೆ, ಯಾತನೆ ಪಡ್ತಾ ಇರ್ತಾಳೆ. ಇನ್ನೊಬ್ಬ ಹೆಂಗಸು, ಹಿರಿಯ ಹೆಂಗಸೊಬ್ಬಳ ಸಾಂತ್ವನ ಕೇಳಿ ಬರ್ತಾ ಇರುತ್ತೆ, ಸಮಾಧಾನದ ಕೇಳಿ ಬರ್ತಾ ಇರುತ್ತೆ. ಏನಂತ ಸಮಾಧಾನ ಮಾಡ್ತಾ ಇರ್ತಾಳೆ? ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ, ಈ ಕತ್ತಲೆಯಲ್ಲಿ ನಾನು ಯಾರನ್ನು ಕರೆಯಲಿ? ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು. ಆ ಮುದುಕಿಯ, ಆ ಹಿರಿಯ ಮಹಿಳೆಯ ಮಾತುಗಳವು. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಈ ಕತ್ತಲೆ, ಒಂಟಿ ಮನೆ ಬೇರೆ ನಮ್ಮದು, ಸುತ್ತಮುತ್ತ ಯಾರನ್ನು ಕರೆತರೋದಕ್ಕೆ ಹೋಗೋಣ ಅಂತಂದರೆ ಮಳೆ ಬೇರೆ ಸುರಿತಾ ಇದೆ. ಹೇಗೋ ಬೆಳಗಾಗಿದ್ರೆ ನಾನು ಏನಾದರೂ ಮಾಡ್ತಾ ಇದ್ದೆ ಅಂತ ಹಿರಿಯ ಹೆಂಗಸಿನ ಮಾತು ಕೇಳಿದಾಗ ರಾಹಿಲ್ ಆ ಮನೆ ಸಮೀಪಕ್ಕೆ ಹೋದವನು ತೆವಳುತ್ತಾ ಹೇಗೋ ಮೆಟ್ಟಿಲನ್ನು ಹತ್ತಿ ಬಾಗಿಲು ಬಡಿತಾನೆ. ಅಮ್ಮ, ಬಾಗಿಲು ತೆಗೆಯಿರಿ, ಬಾಗಿಲನ್ನು ತೆರೆಯಿರಿ ಅಂತ ಬಾಗಿಲನ್ನು ಬಡಿತಾನೆ. ಆಗ ಒಳಗಿಂದ ಮುದುಕಿ, ಯಾರಪ್ಪ ಅದು? ಈ ಮಳೆಯಲ್ಲಿ, ಈ ಕತ್ತಲ ಗುಹೆಯಲ್ಲಿ ಯಾರೋ ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿ ಕೇಳ್ತಾಳೆ. ಆಗ ರಾಹಿಲ್ ಹೇಳ್ತಾನೆ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್. ದಯನೀಯವಾಗಿ ಅಂಗಲಾಚಿದನು ರಾಹಿಲ್. ಕಾಲು ಗಾಯಗೊಂಡಿದ್ದು ಒಂದು ಹೌದು, ಆದರೆ ಅದೇನಾದರೂ ಶತ್ರು ದೇಶವೇ ಆಗಿದ್ರೆ, ಇನ್ನೊಬ್ಬರಿಗೆ ಕಂಡ್ರೆ ಅವನನ್ನು ಉಳಿಸೋದಿಲ್ಲ. ಆದ್ದರಿಂದ ಅಂಗಲಾಚ್ತಾನೆ, ಬೇಡ್ಕೊಳ್ತಾನೆ, ದಯವಿಟ್ಟು ತೆಗೆಯಿರಿ ಬಾಗಿಲನ್ನು, ಗಾಯಗೊಂಡಿದ್ದೀನಿ. ಅದಕ್ಕೆ ಒಳಗಿದ್ದಂತಹ ಹಿರಿಯ ಹೆಂಗಸು ಹೇಳ್ತಾಳೆ, ಗಾಯಗೊಂಡಿದೆಯಾ? ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ತಾನೆ. ಮುದುಕಿಯೊಬ್ಬಳು ಗೊಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು. ಗೊಣಗ್ಕೊಳ್ತಾ, ಈ ಯುದ್ಧದ ಕೆಲಸನೇ ಅದಲ್ವಾ? ಕೆಲವರಿಗೆ ದೇಹಕ್ಕೆ ಗಾಯ ಮಾಡುತ್ತೆ, ಮತ್ತು ಕೆಲವರಿಗೆ ಮನಸ್ಸಿಗೆ ಗಾಯ ಮಾಡುತ್ತೆ. ಅದೇ ಯುದ್ಧದ ನೀತಿ, ಯುದ್ಧದ ರೀತಿ ಅಲ್ವಾ ಅಂತ ಗೊಣಗಿಕೊಳ್ತಾ ಬಂದು ಆ ಬಾಗಿಲ ಬಳಿ ಬಂದು ಬಾಗಿಲನ್ನು ಆ ಮುದುಕಿ ತೆರೀತಾಳೆ. ರಾಹಿಲನ್ನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿರೋದನ್ನು ನೋಡ್ತಾಳೆ. ಆತುರದಿಂದ ಬಂದು ಬಾಗಿಲನ್ನು ಹಾಕ್ಕೊಳ್ತಾನೆ. ಮನೆಯಾಕಿಯನ್ನು ದಿಟ್ಟಿಸಿ ನೋಡ್ತಾನೆ. ಆ ಮುದುಕಿ ನೋಡೋದಕ್ಕೆ ಹೇಗಿದ್ಲು? ತಲೆ ಕೂದಲೆಲ್ಲ ಬೆಳ್ಳಗಾಗಿ ಹೋಗಿತ್ತು. ಕೈಯಲ್ಲಿ ಒಂದು ಚಿಕ್ಕ ದೀಪ ಇತ್ತು. ದೀಪದ ಬೆಳಕು ಹೊರ ಬೀಳದಂತೆ ಕಾಗದದ ಒಂದು ಬದಿಗೆ, ಯಾವುದೋ ದೀಪದ ಒಂದು ಬದಿಗೆ ಕಾಗದವನ್ನು ಅಂಟಿಸಲಾಗಿತ್ತು. ಅದನ್ನು ಹಿಡಿದಂತಹ ಮುದುಕಿ, ಆ ಮುದುಕಿಯನ್ನು ರಾಹಿಲ್ ನೋಡ್ತಾನೆ. ಮುಖವೆಲ್ಲ ಸುಕ್ಕುಗಟ್ಟಿದಂತಹ ಮುದುಕಿ ದೀಪವನ್ನು ರಾಹಿಲ್ನ ಸಮೀಪಕ್ಕೆ, ಅವನ ಮುಖಕ್ಕೆ ತಂದು ಹಿಡಿದು ಪರೀಕ್ಷಿಸುವಂತೆ ನೋಡ್ತಾಳೆ. ಯಾರಿವರು? ನನಗೆ ಪರಿಚಯನೇ ಇಲ್ವಲ್ಲ. ಆ ರೀತಿ ಮುಖಕ್ಕೆ ಹತ್ತ ಬೆಳಕನ್ನು ಹಿಡಿದು ನೋಡ್ತಾಳೆ. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ. ಇದು ಗಡಿ ಪ್ರದೇಶದ ಜನರಿಗೆ ಅಭ್ಯಾಸ ಆಗೋಗಿರುತ್ತೆ. ಯಾವಾಗ ಬೇಕೋ ಆವಾಗ ಸೈನಿಕರು ಮನೆಗಳಿಗೆ ನುಗ್ಗೋದು ಅಥವಾ ಇನ್ಯಾರಾದ್ರೂ ನುಗ್ಗೋದು ಅಭ್ಯಾಸ ಆಗಿರುತ್ತೆ. ಹಾಗಾಗಿ ಅವಳು ಕೇಳ್ತಾಳೆ,
ಯಾರು ನೀನು ಹಾಗಾದರೆ? ನಮ್ಮ ಕಡೆಯವನಲ್ವಾ? ಭಯ ಮತ್ತು ಸಂದೇಹದ ಛಾಯೆ ಇತ್ತು. ಏಕಾಏಕಿ ರಾತ್ರೋರಾತ್ರಿ ಯಾರಾದರೂ ವ್ಯಕ್ತಿಗಳು ಮನೆಗೆ ನುಗ್ಗಿದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಭಯ ಅನ್ನೋದು ಹಾಗೆ ಆಗುತ್ತೆ. ಆ ಮುದುಕಿಗೂ ಭಯ ಆಯಿತು. ಭಯ ಆಗಿ ಗಂಭೀರವಾಗಿ ಅವಳು ಮುಖದಲ್ಲಿ ಗಾಂಭೀರ್ಯ, ಸಂದೇಹ, ಭಯ ಆ ಮುಖದಲ್ಲಿ ಕಾಣ್ತಾ ಇರುತ್ತೆ. ಮುದುಕಿಯ ಮಾತುಗಳಲ್ಲೂ ಒಂದು ರೀತಿ ಭಯ, ಸಂದೇಹ ಇರುತ್ತೆ. ಆತನು ಮುದುಕಿಯ ಕೈಲಿದ್ದಂತಹ ದೀಪದೆಡೆಗೆ ದೃಷ್ಟಿಯನ್ನು ಹೊರಳಿಸಿ ಆ ದೀಪವನ್ನು ನೋಡ್ತಾ ನೋಡ್ತಾ ಆ ಮಾತನ್ನು ಹೇಳ್ತಾನೆ. ಆ ಮಾತನ್ನು, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು. ಆತ ಇಲ್ಲ ನಾನು ಶತ್ರು ದೇಶದವನು ಅಂತ ನೇರವಾಗಿ ಹೇಳಲ್ಲ, ಪರೋಕ್ಷವಾಗಿ ಹೇಳ್ತಾನೆ. ಆ ಮಾತಿನಲ್ಲಿ ಬಹಳಷ್ಟು ಅರ್ಥ ಇದೆ. ಆ ಮಾತು ಸತ್ಯನೂ ಕೂಡ ಹೌದಲ್ವಾ? ಯುದ್ಧ ಮಾಡೋರೆಲ್ಲ ಮೂರ್ಖರ ಹಾಗಾದರೆ? ಹೌದು. ಪ್ರತಿಷ್ಠೆಗೋಸ್ಕರ ಮಾಡತಕ್ಕಂಥ ಯುದ್ಧ, ಅದರ ಒಳಿತು ಕೆಡುಕುಗಳನ್ನು ಆಲೋಚನೆ ಮಾಡುವಂತಹ ಯುದ್ಧ ಮೂರ್ಖರಷ್ಟೇ ಯುದ್ಧ ಮಾಡ್ತಾರೆ. ಯಾವ ನೈಜವಾದಂತಹ ಯುದ್ಧ ನಾನು ಹೇಳ್ತಾ ಇರೋದು. ಅವನು ಹೇಳ್ತಾನೆ, ನಾನು ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು. ನಾನು ಯುದ್ಧ ಮಾಡೋನಲ್ಲ, ಯುದ್ಧದಲ್ಲಿ ಗಾಯ ಆಗಿರೋರಿಗೆ ಆತಿಥ್ಯ ಮಾಡೋನು, ಗಾಯ ಆಗಿರೋರಿಗೆ ಶುಶ್ರೂಷೆ ಮಾಡೋನು, ಅವರಿಗೆ ಉಪಚಾರ ಮಾಡೋನು, ಚಿಕಿತ್ಸೆ ನೀಡ್ತಕ್ಕಂಥವನು ಅನ್ನೋ ಅರ್ಥ. ಅವನು ಮೂಲತಃ ವೈದ್ಯ. ಹಾಗಾಗಿ ಆ ಮಾತು ಸತ್ಯನೂ ಕೂಡ ಹೌದು. ನೇರವಾಗಿ ಹೇಳಿದೆ, ಈ ರೀತಿ ಹೇಳ್ತಾನೆ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ನಾನು ಅಂತ ಗಂಭೀರವಾಗಿ ನುಡಿತಾನೆ. ಹಾಗ ಅಂದ ತಕ್ಷಣ ಮತ್ತೆ ಕೋಣೆಯಿಂದ ದನಿ ಕೇಳಿ ಬರುತ್ತೆ. ಯಾ ಅಲ್ಲಾ, ಉಮ್ಮ ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ. ಒಳಗಿಂದ ಮತ್ತೊಮ್ಮೆ ಕೇಳಿಸಿತು ಆರ್ತನಾದ. ಒಳಗಿಂದ ಮತ್ತೊಮ್ಮೆ ಆ ಯಾತನಾಮಯ ಧ್ವನಿ ಕೇಳಲ್ಪಡುತ್ತೆ. ಆಗ ರಾಹಿಲ್ ಕೇಳ್ತಾನೆ, ಯಾರಮ್ಮ ಅದು, ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದನು ರಾಹಿಲ್. ವೈದ್ಯರ ಗುಣ ಅದಾಗಿರಬೇಕು. ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರಲ್ವಾ. ವೈದ್ಯ ಸಾಕ್ಷಾತ್ ದೇವರಿಗೆ ಸಮ. ಯಾಕೆ ಅಂತಂದರೆ, ಎಷ್ಟೋ ಜನ ಅಂತಹ ವೈದ್ಯರು ನಮ್ಮ ಕಣ್ಮುಂದೆ ಇದ್ದಾರೆ. ತನ್ನ ರೋಗಿಯನ್ನು ಉಳಿಸುವ ಸಲುವಾಗಿ ಕುಟುಂಬದ ಶ್ರೇಯೋಭಿವೃದ್ಧಿಯನ್ನೂ ಮರೆತು ಸೇವೆಗೋಸ್ಕರ ತಮ್ಮ ಜೀವವನ್ನೇ ಮುಡುಪಾಗಿಟ್ಟಂತಹ ಎಷ್ಟೋ ಜನ, ಅನೇಕ ವೈದ್ಯರು ಇರೋದನ್ನು ನಾವು ನೋಡ್ತೀವಿ. ಆ ರೀತಿ ಅವನಿಗೆ ನೋವಾಗಿದೆ, ಅವನ ಕಾಲು ಓಡಾಡೋಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ಅದನ್ನು ಪರಿಗಣಿಸದೆ, ಯಾರಮ್ಮ ಅದು, ಏನಾಗಿದೆ ಅಂಥೇಳಿ ತನ್ನ ನೋವನ್ನು ಮರೆತು ಕೇಳ್ತಾನೆ. ಆಗ ಮುದುಕಿ ಹೇಳ್ತಾಳೆ, ಏನು ಹೇಳಲಪ್ಪ, ನನ್ನ ಸೊಸೆ ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ, ಸಂಜೆಯಿಂದಲೇ ನೋವು ಕಾಣಿಸ್ಕೊಂತು. ಡಾಕ್ಟ್ರನ್ನೋ ಅಥವಾ ಹೆರಿಗೆ ಮಾಡಿಸೋರನ್ನು, ಸೋಲಗಿತ್ತಿ ಅಂತಿದೆ, ಸೋಲಗಿತ್ತಿ ಅಂದರೆ ಹೆರಿಗೆ ಮಾಡಿಸ್ತಕ್ಕಂಥವ್ರು, ಅವರನ್ನು ಕರೆಯೋಣ ಅಂತಂದರೆ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಬಾಂಬ್ಗಳು ಬೀಳ್ತಾ ಇದ್ದಾವೆ, ಅದರ ಮೇಲಾಗಿ ಬ್ಲಾಕ್ಔಟ್ ನಿಯಮ ಇದೆ. ಯಾರಿಗೆ ಬೇಕಾಗಿದೆಯಪ್ಪ ಈ ಯುದ್ಧ? ನನ್ನ ಕುಟುಂಬಕ್ಕೆ ನೋಡು ಯಾವ ಸಂದಿಗ್ಧ ಪರಿಸ್ಥಿತಿ ಎದುರಾಯಿತು, ಇಂಥ ಸಂದರ್ಭದಲ್ಲೇ ಸಂದಿಗ್ಧ ಪರಿಸ್ಥಿತಿ ಎದುರಾಯಿತು. ನನ್ನ ಸೊಸೆಯನ್ನು ಹೇಗಾದರೂ ಮಾಡಿ ವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕು, ಆಗ್ತಾ ಇಲ್ಲ. ಯಾರಿಗಪ್ಪ ಬೇಕು ಈ ಯುದ್ಧ? ಈ ರೀತಿ ಹೇಳಿದಾಗ ನನ್ನ ಹುಡುಗಿಗೆ ಅಂದರೆ ತನ್ನ ಸೊಸೆಗೆ ಹೆರಿಗೆ ಆಗಿದ್ರೆ ಸಾಕಾಗಿತ್ತು ಅಂತ ಹೇಳಿದ ತಕ್ಷಣ ಅಲ್ಲಿದ್ದಂತಹ ರಾಹಿಲ್, ಅಮ್ಮ ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ ಅಂತ ಕೇಳಿದ ತಕ್ಷಣ ಮುದುಕಿಯ ಮುಖದಲ್ಲಿ ಬದಲಾವಣೆಗಳಾಗತ್ತೆ. ಹೌದಾ? ಮುದುಕಿಯ ಭಯ, ಸಂದೇಹಗಳೆಲ್ಲ ಒಂದೇ ಸಾರಿ ವಾಸಿಯಾದಂತೆ, ನಿವಾರಣೆಯಾದಂತೆ ಕಾಣಸಿಗತ್ತೆ. ಸಾಕ್ಷಾತ್ ಭಗವಂತ ಅಲ್ಲಾಹನೇ ನಿನ್ನನ್ನು ನಮ್ಮ ಬಳಿ ಕಳಿಸಿರಬಹುದೋ, ಆದರೆ ನೀನು ತುಂಬ ಆಯಾಸಗೊಂಡಿದ್ದೀಯಾ, ಬಳಲಿದೀಯಾ, ನೀರಲ್ಲಿ ನೆಂದು ಹೋಗಿದೀಯಾ. ತಡಿ ನನ್ನ ಮಗನ ಬಟ್ಟೆ ಇದ್ದಾವೆ ತಂದು ಕೊಡ್ತೀನಿ.
ಅನ್ನುತ್ತಾ ಒಳ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದು ಕೊಡ್ತಾಳೆ. ತಂದು ಕೊಟ್ಟ ಮೇಲೆ ಆತ ಕುಳಿತಲ್ಲಿಯೇ ಬಟ್ಟೆ ಬದಲಾಯಿಸೋದನ್ನು ಕಾಣ್ತಾಳೆ.